ಸರ್, ಈಗ ನಂದಿನಿ ಉತ್ಪನ್ನಗಳ ಬೆಲೆ ಇಳಿಕೆ ಆಗ್ತಿರುವಂತದ್ದು, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಈಗ ನಂದಿನಿ ಉತ್ಪನ್ನಗಳು KMF ಅದರ ಒಂದು ಉತ್ಪನ್ನಗಳವೆಲ್ಲನೂ ಕೂಡ ಇವತ್ತು KMF ನಂದಿನಿ ಹಾಲು ಅಂತಂದ್ರೆ ಇವತ್ತು ಇಡೀ ರಾಷ್ಟ್ರದಲ್ಲಿ ಒಂದು ಹೆಸರುವಾಸಿಯಾಗಿರ್ತಕ್ಕಂಥ ಉತ್ಪನ್ನಗಳನ್ನು ಉತ್ಪಾದಿಸುವಂತ ಉತ್ಕೃಷ್ಟವಾದಂಥ ಗುಣಮಟ್ಟದ ಒಂದು ನಂದಿನಿ ಉತ್ಪನ್ನಗಳು ಏನಿದೆ ಇವತ್ತು ನಮ್ಮೆಲ್ರಿಗೂ ಕೂಡ ಮನೆಯಲ್ಲೂ ಕೂಡ ಇವತ್ತು ಕರ್ನಾಟಕದಲ್ಲೆಲ್ಲ ಇಡೀ ಭಾರತದಲ್ಲಿ ಅತಿ ಉತ್ಕೃಷ್ಟವಾದಂಥ ಹಾಲನ್ನ ನೀಡ್ತಕ್ಕಂಥದ್ದು ಮತ್ತೆ ತುಪ್ಪವನ್ನ ಕೊಡ್ತಕ್ಕಂಥದ್ದು ಮತ್ತು ಬೇರೆ ಬೇರೆ ಉತ್ಪನ್ನಗಳು ಕೂಡ ನಂದಿನಿಯಿಂದ ಇವತ್ತು ಉತ್ಪಾದನೆ ಆಗ್ತಾ ಇರ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಇವತ್ತು ವಿಶ್ವವಿಖ್ಯಾತಿ ಆಗಿರ್ತಕ್ಕಂಥ ಇವತ್ತು ತಿರುಪತಿ ದೇವಸ್ಥಾನದಲ್ಲೂ ಕೂಡ ಇವತ್ತು ಈ ಲಡ್ಡುಗಳನ್ನ ಕೊಡುವಂಥದ್ದು ಏನು ಲಾಡುವನ್ನ ಕೊಡ್ತಾರಲ್ಲ ಅದಕ್ಕೂ ಕೂಡ ನಂದಿನಿ ತುಪ್ಪವನ್ನ ಬೆಳೆಸ್ತಕ್ಕಂಥದ್ದು ನಾವೆಲ್ಲರೂ ಕೂಡ ನೋಡಿದೀವಿ. ಅಷ್ಟು ಗುಣಮಟ್ಟದ ಮತ್ತು ಉತ್ಕೃಷ್ಟವಾದಂಥ ಉತ್ಪನ್ನಗಳು ನಮ್ಮ ನಂದಿನಿ, ಇದು ನಮ್ಮ ಹೆಮ್ಮೆಯ ಒಂದು ಸಂಸ್ಥೆ ನಂದಿನಿ. ಹಾಗಾಗಿ ಇವತ್ತು ನಂದಿನಿ ಹಾಲನ್ನ ಇವತ್ತು ಜನ ಯಾವ ರೀತಿಯಾಗಿ ಅದನ್ನು ಸ್ವೀಕರಿಸಿದ್ದಾರೆ ಅಂತೇಳಿ ತಮ್ಮೆಲ್ಲರಿಗೂ ಕೂಡ ಗೊತ್ತಿದೆ. ಇವತ್ತು ಪ್ರತಿದಿನ ಬಳಕೆ ಮಾಡ್ತಕ್ಕಂಥದ್ದು ದಿನ ಬಳಕ ಇವತ್ತು ಬೆಲೆ ಏರಿಕೆಗಳು ವಿಪರೀತ ಆಗಿದ್ದಾವೆ. ಎಲ್ಲಾ ಉತ್ಪನ್ನಗಳು ಎಲ್ಲಾ ವಸ್ತುಗಳು ಕೂಡ ದಿನಬಳಕೆಯ ವಸ್ತುಗಳು ಇವತ್ತು ಬೆಲೆ ಏರಿಕೆ ದಿನೇ ಗಗನಕ್ಕೆ ಹೋಗ್ತಾನೆ ಇದೆ. ಇಂತಹ ಸಂದರ್ಭದಲ್ಲಿ ಅದನ್ನ ಬೆಲೆ ಏರಿಕೆಯನ್ನ ಕಡಿಮೆ ಮಾಡಿ ಎಲ್ಲಾ ಗ್ರಾಹಕರಿಗೂ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಅವ್ರಿಗೆ ಕೈಗೆ ಎಟುಕುವಂತ ಬೆಲೆಯಲ್ಲಿ ಸಿಗ್ಬೇಕು ಅನ್ನೋ ನಿಟ್ಟಿನಲ್ಲಿ ಪ್ರಯತ್ನ ಮಾಡಿರೋದಲ್ಲ, ಅದು ನಿಜವಾಗೂ ಕೂಡ ನಾವು ಅಭಿನಂದನೆಗಳನ್ನ ಸಲ್ಲಿಸ್ತೀವಿ ಈ ಸಂದರ್ಭದಲ್ಲಿ. ಇದು ಎಲ್ಲರೂ ಖುಷಿ ಪಡ್ಬೇಕಾದ ವಿಚಾರ. ಯಾಕೆ ಅಂದ್ರೆ ಪಾಪ ನಮ್ಮ ರಾಜ್ಯದಲ್ಲಿ 70% 80% ಜನ ಎಲ್ಲ ಬಿಲೋ ಪಾವರ್ಟಿ ಲೈನ್ ಇರೋರೇ ಜಾಸ್ತಿ ಜನ. ಅವ್ರಿಗೆ ಡೈಲಿ ಬೇಸಿಕ್ಸ್ ನೀಡ್ಸ್ ಬೇಕಾಗಿರೋದೇ ಹಾಲು ಮತ್ತು ಮೊಸರು ಮತ್ತೆ ಇತ್ಯಾದಿಗಳು. ಅವನ್ನೆಲ್ಲ ಕಡಿಮೆ ಮಾಡಿದ್ರೆ ತುಂಬಾ ಒಳ್ಳೆಯ ವಿಚಾರ. ಮಾಡಲೇಬೇಕು ಕೂಡ. ಏನಕ್ಕಂದ್ರೆ ಸರ್ಕಾರ ಈಗ ಸಂದಿಗ್ಧ ಪರಿಸ್ಥಿತಿಲಿ ತಗ್ಲಾಕೋಗ್ಬಿಟ್ಟಿದೆ. ಯಾಕೆ ಅಂದ್ರೆ ಇರೋ ಬರೋ ರೇಟ್ ಎಲ್ಲ ಕರೆಂಟಿಂದ ಹಿಡಿದು ಹಾಲು ಮತ್ತೆ ಅದ್ರ ಸಂಬಂಧಪಟ್ಟಂತ ಉತ್ಪನ್ನಗಳಾಗ್ಬೋದು, ಇನ್ನೊಂದು ಮತ್ತೆ ರೆವಿನ್ಯೂ ರೇಟ್ಸ್ ಇರ್ಬೋದು, ಇನ್ನೊಂದು ಎಲ್ಲ ಪ್ರತಿಯೊಂದು ಹೈಕ್ ಮಾಡ್ಬಿಟ್ಟಿದ್ದು. ಜನದ ಬಾಯಿಲಿ ಏನಾಗ್ಬಿಟ್ಟಿದೆ, ಜನ ಸರ್ಕಾರ ತಗ್ಲಾಕೊಂಡು ನರಳಾಡ್ತಿದೆ. ಅಯ್ಯೋ ಯಾಕಪ್ಪ ಈ ಸರ್ಕಾರನ ಚೂಸ್ ಮಾಡಿದ್ವಿ ಅಂತ. ಅದಕ್ಕೋಸ್ಕರ ಈ ಒಂದು ಇದರಿಂದ ಬಚಾವ್ ಆಗೋದಕ್ಕೆ ಇದೊಂದು ಕಡಿಮೆ ಮಾಡ್ತಾ ಇದ್ದಾರೆ. ಅದಲ್ದರೆ ಎಲ್ಲ ಕಡೆ GST ರೇಟು ಸ್ವಲ್ಪ ನಮ್ಮ ಕೇಂದ್ರ ಸರ್ಕಾರದಿಂದ ಕಡಿಮೆ ಮಾಡಿದ್ರಿಂದ ಅದ್ರ ಮೇಲೆ ಡಿಪೆಂಡ್ ಅಪ್ ಅನ್ನೋ ಸಂಬಂಧಪಟ್ಟಂತ ಪೆಟ್ರೋಲಿಯಂ ಆಗ್ಲಿ ಇನ್ನೊಂದಾಗ್ಲಿ ಅದನ್ನು ಕಡಿಮೆ ಮಾಡಿದ್ರೆ ಇನ್ನೂ ಒಳ್ಳೆಯದು. ನಮ್ಮ ಸ್ಟೇಟ್ ಸರ್ಕಾರ ಆಗ್ತಾ ಇರೋ GST ಏನಿದೆ ಪೆಟ್ರೋಲಿಯಂ ಮೇಲೆ, ಅದು ಕೇಂದ್ರ ಸರ್ಕಾರಕ್ಕಿಂತ ದುಬಾರಿ ಆಗಿದೆ. ಅದನ್ನು ಕಡಿಮೆ ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಆಮೇಲೆ ಜನಗಳಿಗೆ ಎಷ್ಟು ಒಳ್ಳೆ ಆಗುವಂತ ಕೆಲಸ ಮಾಡ್ತಾರೋ ಸರ್ಕಾರಕ್ಕೆ ಒಳ್ಳೆ ಹೆಸರೇ ಬರುತ್ತೆ. ಬಟ್ ಇವರು ಎಲ್ಲ ಫ್ರೀ ಕೊಟ್ಕೊಂಡು ಇದು ಮಾಡ್ಕೊಂಡು ಎಲ್ಲಾ ರೇಟ್ ಹೈಕ್ ಮಾಡಿ 4 ಆಣಿ 8 ಆಣಿ ಇಳಿಸ್ತಾರೆ ಅಂದ್ರೆ ಅದೆಲ್ಲ ಆಗೋದಿಲ್ಲ, ಒಪ್ಪೋದಿಲ್ಲ. ಜನಗಳಿಗೆ ಎಲ್ಲೇ ಎದ್ರು ನಾಟ್ ಬಿಟ್ಟಿದೆ. ಅದು ನೆಕ್ಸ್ಟ್ ಸರಿ ಇದಕ್ಕೆ ತಕ್ಕ ಉತ್ತರ ಕೊಡ್ತಾರೆ ಅಂತ ಅನ್ಕೊಂಡಿದೀವಿ. ಸ್ವಾಗತ ಮಾಡ್ತೀವಿ, ಒಳ್ಳೇದು. ಅದೆಲ್ಲ ಹಾಲನ್ನು ಕಮ್ಮಿ ಮಾಡಿದ್ರೆ ಚೆನ್ನಾಗಿತ್ತು. ಕಾಫಿ ಟೀ ಎಲ್ಲ ಕಮ್ಮಿ ಆಗಿರೋದು ಎಲ್ಲ ಒಳ್ಳೇದು ಮಾಡಿದ್ದಾರೆ. ನಾವು ಮುಂದಕ್ಕೆ ಏನು ಮಾಡ್ತಾರೆ ನೋಡಬೇಕು. ಒಳ್ಳೆ ವಿಷಯನೇ ಗೌರ್ಮೆಂಟ್ ಒಳ್ಳೆ ಕೆಲಸ ಮಾಡೈತೆ. ಲೋಕಲ್ ಜನಗಳಿಗೆ ಉಪಯೋಗ ಆಗೋಂಥ ಕೆಲಸ ಅದು. GST ಕಮ್ಮಿ ಆಗಿರೋದು ಖುಷಿ. ಹಾಲ್ ಮೇಲೂ ಕಮ್ಮಿ ಆಗಿರೋ ಇನ್ನೂ ಖುಷಿಯಾಗಿರೋದು. ಕಾಫಿ ಟೀ 1 ರೂಪಾಯಿ ಕಮ್ಮಿ ಆಗಿರೋದು. ಸ್ವಲ್ಪ ನಮಗೂ 4 ಕಾಫಿ ಕುಡಿತೀವಿ ದಿನ, 4 ರೂಪಾಯಿ ಉಳಿಯೋದು ಒಳ್ಳೆ ವಿಷಯನೇ. ಇದ್ರ ಬಗ್ಗೆ ಇದು ಜನಸಾಮಾನ್ಯರಿಗೆ ತುಂಬ ಒಳ್ಳೆಯದಾಗಿದೆ ಅನ್ಸುತ್ತೆ. ಹಾಲು ಚಿಕ್ಕ ಮಕ್ಕಳಿಗೆ ನ್ಯೂಟ್ರಿಷನ್ ಕೊಡುತ್ತೆ, ಮತ್ತು ದೊಡ್ಡವ್ರಿಗೂ ಇದು ಇವಾಗ ನೋಡಿ ಹಾಟ್ ಕಾಫಿ ಇಲ್ಲಿ ಕುಡಿತಾ ಇದ್ದೀವಿ. ಕಾಫಿ ರೇಟ್ ಎಲ್ಲ ಜಾಸ್ತಿ ಮಾಡ್ತಾ ಹೋಗಿದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಇಲ್ಲೇ ಸಸ್ಟೈನ್ ಆಗತ್ತೆ ಅನ್ಸುತ್ತೆ. ಐ ಥಿಂಕ್ ಇಟ್ ಇಸ್ ಅ ಗುಡ್ ಥಿಂಗ್. ಬಟ್ ಕಡಿಮೆ ಮಾಡಿದ್ರೆ ಅಂದರೆ ಕ್ವಾಂಟಿಟಿನೂ ಕಡಿಮೆ ಮಾಡಿದ್ರೆ, ಬಟ್ ಓನ್ಲಿ ರೇಟ್ ಮಾತ್ರನಾ? ಬರೀ ರೇಟ್ ಮಾತ್ರ ಕಡಿಮೆ ಮಾಡಿದಾರ? ಹಂಗಾರೆ ಒಳ್ಳೇದೇ. ಯಾಕಂದರೆ ಎಷ್ಟೊಂದೆಲ್ಲ ಮುಂಚೆ ಜಾಸ್ತಿ ಮಾಡಿದ್ದಾರೆ ಅಂತ ಅಲಿಗೇಷನ್ಸ್ ಇತ್ತು. ಹಾಗಾಗಿ ಮಿಲ್ಕ್ ಇಸ್ ಬೇಸಿಕ್, ಎಲ್ಲರಿಗೂ ಇದಲ್ಲ ರಿಕ್ವೈರ್ಡ್ ಅಲ್ಲ, ಚಿಕ್ಕ ಮಕ್ಕಳಿಂದ ವಯಸ್ಸಾಗಿರೋರ್ಗು ಎಲ್ಲರಿಗೂ. ಸೊ ಹಾಗಾಗಿ ಐ ಥಿಂಕ್ ಇಟ್ ಇಸ್ ಅ ಗುಡ್ ಇನಿಷಿಯೇಟಿವ್ ಫ್ರಮ್ ಗೌರ್ಮೆಂಟ್. ಹಾಂ ಅಷ್ಟೇ. ಇಲ್ಲಾಂದರೆ ಮಿಲ್ಕ್ ನೋಡಿ ಇವ್ರು ಯೋಗ ಹೋಗ್ತಾರೆ, ನಾನು ಫಿಟ್ನೆಸ್ ಮಾಡ್ತೀನಿ, ನಾವು ವೆಜಿಟೇರಿಯನ್ಸು. ಏನು ಹಾಲು ಕಡಿಮೆ ಮಾಡಿ ಮಿಲ್ಕ್ ಪ್ರಾಡಕ್ಟ್ಸಾ? ಮಿಲ್ಕ್ ಪ್ರಾಡಕ್ಟ್ಸ್ ನಂದಿನಿ ಅಂದರೆ ದೂದ್ ಪೇಡ ಮತ್ತು ಪನ್ನೀರು ಅಂತವು
ಅವು ಒಳ್ಳೇದೇ ಮೇಡಮ್. ಇವಾಗ ಮನೇಲಿ ಇವಾಗ ನಾವು ವೆಜಿಟೇರಿಯನ್ಸ್ ಪ್ರೋಟೀನ್ ಅಂದ್ಬಿಟ್ಟು ಪನ್ನೀರ್ ಜಾಸ್ತಿ ತಿಂತೀವಿ. ಕಡಿಮೆ ಮಾಡಿದರೆ ಇಟ್ ಇಸ್ ಗುಡ್, ವಿ ಕ್ಯಾನ್ ಹ್ಯಾವ್ ಮೋರ್ ಆ್ಯಂಡ್ ಮೋರ್. ಅದು ಬಿಟ್ಟರೆ ಬೇರೆ ಮಿಲ್ಕ್ ಪ್ರಾಡಕ್ಟ್ ಸ್ವೀಟ್ ಎಲ್ಲ ನಂಗೆ ಇಷ್ಟ. ಹಾಗಾಗಿ ಕಡಿಮೆ ಮಾಡಿದ್ರೆ ಸ್ವೀಟಿನ ಮೈಸೂರು ಪಾಕೆಲ್ಲ ಚೆನ್ನಾಗಿ ತಿನ್ಬೋದು. ಸೊ ಐ ಥಿಂಕ್ ಇಟ್ ಈಸ್ ಗುಡ್. ಸೊ ಚಿಯರ್ಸ್ ಟು ದ ಗೌರ್ಮೆಂಟ್. ನೀವು ಹೇಳಿದ್ರಲ್ಲ, ನೀವು ಹೇಳಿದ್ರಿ, ಅದೇ ನನಗೆ ಇವಾಗಲೇ ಗೊತ್ತಾಗ್ತಿರೋದು ಹಾಲ್ ಮೇಲೆ GST ಕಡಿಮೆ ಮಾಡಿಲ್ಲ ಅಂತ. ಪ್ರೈಮರ್ಲಿ ಹಾಲ್ ಮೇಲೆ ಕಡಿಮೆ ಮಾಡಬೇಕಾಗಿದೆ. ಯಾಕಂದರೆ ನೋಡಿ, ಮ್ಯಾಕ್ಸಿಮಮ್ ಕನ್ಸಂಪ್ಷನ್ ಇರೋದು ಹಾಲೇನೆ ಅಲ್ಲ. ಪನ್ನೀರು, ಈ ಸ್ವೀಟ್ಸು, ಮಜ್ಜಿಗೆ ಅದೆಲ್ಲ ಸೆಕೆಂಡ್ರಿ, ಅದೆಲ್ಲ ಕಡಿಮೆ ಹೋಗೋದು. ಪ್ರೈಮರಿ ಬೇಸಿಕ್ ಕನ್ಸಂಪ್ಷನ್ ಬಂದ್ಬಿಟ್ಟು ಹಾಲ್ ಮೇಲೆ, ಪ್ರೈಮರ್ಲಿ ಅದು ಕಡಿಮೆ ಮಾಡಿರಬೇಕಾಯಿತು. ಸೊ ಲಿಟಲ್ ಡಿಸಪಾಯಿಂಟೆಡ್. ನನಗೆ ಕೇಳಿದ್ರೆ ಈ ಪನ್ನೀರೆಲ್ಲ ಸೆಕೆಂಡ್ರಿ, ಫಸ್ಟು ಹಾಲ್ ಮೇಲೆ ಕಡಿಮೆ ಮಾಡಬೇಕಾಯಿತು. ಹಾಲ್ ಮೇಲೆ ನೋಡಿದ್ರೆ ಲಾಸ್ಟ್ 5 ಇಯರ್ಸಿಂದ ಇನ್ಕ್ರೀಸ್ ಮಾಡಿ ಹೋಗ್ತಾ ಇದೆ. ಕಾಫಿ ಪ್ರೈಸ್ ಎಲ್ಲ ಜಾಸ್ತಿ ಆಗಿದೆ. ಸೊ ಮೈ ಒಪಿನಿಯನ್, ಗೌರ್ಮೆಂಟ್ಗೆ ಇನ್ನೂ ರಿಕ್ವೆಸ್ಟ್ ಮಾಡ್ತೀವಿ ಹಾಲ್ನ ಕಡಿಮೆ ಮಾಡೋಕ್ಕೆ, ಹಾಲ್ ಪ್ರೈಸ್ ಕಡಿಮೆ ಮಾಡೋಕ್ಕೆ, ಪನ್ನೀರು ಅದನ್ನು ಬಿಟ್ಟು. ಈಗ ಕಡಿಮೆ ಆಗಿರೋದು ಸಂತೋಷನೇ, ಆದರೆ ಅವರು ಯಾವ್ಯಾವ ಪ್ರಾಡಕ್ಟ್ಗೆ ಕಡಿಮೆ ಮಾಡೋರೆ ಅದು ಇಂಪಾರ್ಟೆಂಟು. ಡೈಲಿ ಜನಸಾಮಾನ್ಯರು ಬಡವರಿಂದ ಹಿಡಿದು ಯಾರು ಉಪಯೋಗ ಮಾಡ್ತಾರೆ ಅದಕ್ಕೆ ಡೈಲಿ ಯೂಸ್ ಮಾಡೋದಕ್ಕೆ ಕಡಿಮೆ ಮಾಡಬೇಕು. ಹಾಲು, ಮೊಸರು, ಮಜ್ಜಿಗೆ ಡೈಲಿ ಯೂಸ್ ಮಾಡ್ತಾರಲ್ಲ ಅಂಥವಕ್ಕೆ ಕಡಿಮೆ ಮಾಡಬೇಕು. ಅದು ಬಿಟ್ಟು ಇವರು ತುಪ್ಪ ದೊಡ್ಡ ಇವರು ಯೂಸ್ ಮಾಡ್ತಾರಲ್ಲ ದುಡ್ಡಿರೋರು, ಅಂಥವಕ್ಕೆ ಕಡಿಮೆ ಮಾಡಿದ್ದಾರೆ. ಅದು ಈ ಪನ್ನೀರು, ಬಟರ್ಗೆ ಅವಕ್ಕೆಲ್ಲ ಅದು ಏನು ಯೂಸ್ ಆಗೋಲ್ಲ. ಅದು ಬೇಕಾದ್ರೆ ಇರಲಿ, ಆದರೆ ಡೈಲಿ ಯೂಸ್ ಮಾಡಬೇಕು. ಪ್ಲಸ್ಸು ಅದು ಏನು ಆ ಬೆನಿಫಿಟ್ನ ರೈತರಿಗೆ ಕಮ್ಮಿ ಆಗ್ದಂಗೆ ನೋಡ್ಕೋಬೇಕು ಅಷ್ಟೇ. ಕಡಿಮೆ ಆಗತ್ತಲ್ಲ ಅದನ್ನ ಬೆನಿಫಿಟ್ ಯಾರು ಕೊಡ್ತಾರೆ?